ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ಇವತ್ತು ನಾವು ಈ ಸೀತಾಯಣ ಪುಸ್ತಕದ ಆ ಒಂದು ಗ್ರಂಥದಲ್ಲಿರುವ ಸೀತಾಯಣದ ಪ್ರತಿಯೊಂದು ಪಾಯಿಂಟ್ಸ್ ಅನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಇವತ್ತು 4ನೇ ದಿನ. ನಿನ್ನೆವರೆಗೂ ನಾವು ಸೀತಾಮಾತೆ ಹೇಗೆ ಬಂದ್ಲು, ಮೀನಾಕ್ಷಿಯ ಪಾತ್ರ ಏನು ಈ ಸೀತಾಯಣದಲ್ಲಿ, ಇದನ್ನೆಲ್ಲ ತಿಳ್ಕೊಂಡ್ವಿ. ಮತ್ತೆ ಸೀತಾ ಮಾತೆದು ಶಿಕ್ಷಣ ಯಾವ ರೀತಿ ನಡೀತಾ ಇದೆ, ಋಷಿಗಳ ಮೂಲಕ. ಅಂದ್ರೆ ಅವ್ರ ತಂದೆ ಎಲ್ಲಿ ಹೋಗ್ತಾರೋ ಅವ್ರ ಜೊತೆ ಎಲ್ಲ ಹೋಗಿ ಎಲ್ಲಾ ಋಷಿಗಳ ಜೊತೆ ಅವ್ರು ಏನು ಅಪ್ಪ ಕಲಿತಾ ಇರ್ತಾರೋ ಅದನ್ನೆಲ್ಲ ಸೀತೆನೂ ಕಲಿತಾ ಇರ್ತಾಳೆ. ಮತ್ತೆ ಪ್ರಕೃತಿಗೆ ಮೇನ್ ನಾವು ಸೀತಾ ಮಾತೆಯಿಂದ ಏನ್ ಕಲ್ತಿದೀವಿ ಅಂದ್ರೆ, ಪ್ರಕೃತಿಗೆ ಏನಾರು ಹಾನಿ ಉಂಟು ಮಾಡಿದ್ರೆ ಅದನ್ನ ಸೀತಾಮಾತೆಗೆ ತಡಿಯಕ್ಕಾಗಲ್ಲ. ಯಾರು ಪ್ರಕೃತಿನ ಎಷ್ಟು ಬೇಕೋ ಅಷ್ಟು ಬಳಸ್ಕೋಬೇಕು, ಅದಕ್ಕಿನ್ನ ಜಾಸ್ತಿ ಬಳಸ್ಕೊಂಡ್ರೆ ಅದಕ್ಕೆ ತಕ್ಕಂತಹ ಪರಿಹಾರ ನಾವು ಕೊಡ್ಲೇಬೇಕು. ಅದಕ್ಕೆ ಅಂದ್ರೆ ಒಂದು ಗಿಡ ನೀವು ಕಟ್ ಮಾಡಿದೀರಾ ಅಂದ್ರೆ ಮತ್ತೆ ಅದರ ತ್ರಿಬಲ್ ನೀವು ಗಿಡಗಳನ್ನ ನೆಡಬೇಕು. ಈ ತರ ಒಂದು ಪ್ರಕೃತಿಯ ಬಗ್ಗೆ ಕಾಳಜಿ ಇತ್ತು ಅನ್ನೋದು ಅರ್ಥ ಮಾಡ್ಕೊಂಡ್ವಿ. ಮತ್ತೆ ಮೀನಾಕ್ಷಿ ತಂದೆ ತೀರ್ಕೊಂಡಿದ್ದು ಅವಳ ದುಃಖ ಒಳಗಡೆ ತುಂಬಾ ಕಾಡ್ತಾ ಇತ್ತು. ನನ್ನಿಂದಾನೇ ಅವ್ರ ತಂದೆ ತೀರ್ಕೊಂಡಿದ್ದು ಅನ್ನುವಂತಹ ದುಃಖ, ಅದನ್ನ ಸಹ ಸೀತಾಮಾತೆ ಹೋಗಿಸ್ತಾಳೆ. ಒಂದು ನೆಪ ಮಾತ್ರ ಅಷ್ಟೇ, ಯಾರೋ ಒಬ್ರು ಕಾರಣ ಆಗಿರ್ಬೇಕು ದೇಹ ತ್ಯಾಗ ಮಾಡಕ್ಕೆ, ಆ ಕಾರಣ ನೀನಾದೆ ಅಷ್ಟೇ ಅಂತಂದ್ಬಿಟ್ಟು ಆ ಒಂದು ದುಃಖವನ್ನು ಸಹ ಮೀನಾಕ್ಷಿಯಿಂದ ತೆಗೆದಾಕ್ತಾಳೆ. ಮತ್ತೆ ಇವತ್ತಿನ ಈ ಸೆಷನ್ ನಲ್ಲಿ ಅವಳ ಶಿಕ್ಷಣದ ಮುಂದುವರೆದ ಭಾಗ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮತ್ತೆ ಸೋಮಾಳ ಆಗಮನ ಇವೆರಡನ್ನ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಇವತ್ತು ಅದೆರಡು ತಿಳ್ಕೊಳ್ಳೋ ಮುಂಚೆ ನಾವೆಲ್ಲ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ಮೇಲೆ ಮತ್ತೆ ಇದನ್ನ ಮುಂದುವರಿಸೋಣ ಮಾಸ್ಟರ್ಸ್. ಸೊ ಎಲ್ರೂ ಕಣ್ಮುಚ್ಕೊಂಡ್ರಿ, ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ, ಕಾಲ್ಗಳೆರಡು ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ಚೇರ್ ಮೇಲೆ ಕೂತಿರೋರಾದ್ರೆ, ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ ಮಾಸ್ಟರ್ಸ್. ಯಾವುದೇ ರೀತಿ ಆಲೋಚನೆಗಳು ಬೇಡ, ಕೇವಲ ನಿಮ್ಮ ಸಹಜವಾದ ಉಸಿರಾಟದೊಂದಿಗೆ ಇರಿ ಮಾಸ್ಟರ್ಸ್. ಸುಂದರವಾದ ಸಂಗೀತದೊಂದಿಗೆ ಧ್ಯಾನವನ್ನು ಮಾಡೋಣ. ಮಾಸ್ಟರ್ಸ್ ಎಲ್ಲರೂ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿ ಮಾಸ್ಟರ್ಸ್. ಭೌತಿಕವಾಗಿ ಮಾನಸಿಕವಾಗಿ ಎಲ್ಲರೂ ರಿಲ್ಯಾಕ್ಸ್ ಆಗೋಣ. ಎಲ್ಲ ಆಲೋಚನೆಗಳನ್ನು ಬಿಟ್ಟು ಬಿಡೋಣ. ಕೇವಲ ನಮ್ಮ ಸಹಜವಾದ ಉಸಿರಾಟದೊಂದಿಗೆ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. For another 30 minutes, don't open your eyes masters. Be with your breath. ನಿಮ್ಮ ಸಹಜವಾದ ಉಸಿರಾಟ, ಕೇವಲ ಉಚ್ಛ್ವಾಸ ನಿಶ್ವಾಸ, ಶ್ವಾಸಾನುಸಂಧಾನ ಮಾಸ್ಟರ್ಸ್. Be with your breath. ಈ ಸುಂದರವಾದ ಸಂಜೆ ಸಾಮೂಹಿಕವಾಗಿ ನಾವೆಲ್ಲರೂ ಸೀತಾಮಾತೆಯ ಚೈತನ್ಯದೊಂದಿಗೆ ಕನೆಕ್ಟ್ ಆಗೋಣ ಮಾಸ್ಟರ್ಸ್. ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ಬಿಡಬೇಡಿ. ಪಾಸ್ಟ್, ಫ್ಯೂಚರ್ ಎಲ್ಲವನ್ನು ಮರೆತು ಬಿಡೋಣ ಮಾಸ್ಟರ್ಸ್. ಕೇವಲ ಈ ಅದ್ಭುತವಾದ ವರ್ತಮಾನದಲ್ಲಿರೋಣ ಮಾಸ್ಟರ್ಸ್. ದೇಹದಲ್ಲಿ ಯಾವುದೇ ರೀತಿಯ ಬಿಗಿತ ಬೇಡ ಮಾಸ್ಟರ್ಸ್. ಅವೇರ್ನೆಸ್ ಅಲ್ಲಿರಿ.
ಮಾಸ್ಟರ್ಸ್. ಯಾರು ಆಲೋಚನೆಗಳ ಹಿಂದೆ ಓಡಬೇಡಿ ಮಾಸ್ಟರ್ಸ್. ಪದೇ ಪದೇ ಆಲೋಚನೆಗಳು ಬಂದಲ್ಲಿ ನಿಮ್ಮ ಗಮನವನ್ನ ನಿಮ್ಮ ಸಹಜವಾದ ಉಸಿರಾಟದ ಕಡೆ ತಗೊಂಬನ್ನಿ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಶ್ವಾಸವೇ ನಮ್ಮ ಗುರು.
masters. Don't open your eyes. Last 15 minutes. Don't open your eyes. ಕಡೆಯ 15 ನಿಮಿಷಗಳು ಮಾಸ್ಟರ್ಸ್.
Masters, last 10 minutes. Don't open your eyes.
ಲಾಸ್ಟ್ 5 minutes ಮಾಸ್ಟರ್ಸ್. ಕಡೆಯ 5 ನಿಮಿಷ. ಡೋಂಟ್ ಓಪನ್ ಯುವರ್ ಐಸ್. ಬಿ ವಿತ್ ಯುವರ್ ಬ್ರೆತ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಶ್ವಾಸವೇ ನಮ್ಮ ಗುರು.
Last 30 seconds, masters. ಎಲ್ಲರೂ ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಸೀತಾಮಾತೆಗೆ, ಪ್ರಕೃತಿ ಮಾತೆಗೆ, ಭೂಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ಎಲ್ಲರೂ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 4 3 2 1 0. ಹಗುರವಾಗಿ ಕಣ್ಣುಗಳನ್ನ ಬಿಡ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ನೋಡ್ಕೊಳ್ಳಿ ಮಾಸ್ಟರ್ಸ್. ಸುಂದರವಾದ ಅದ್ಭುತವಾದ ಈ ಧ್ಯಾನವನ್ನು ಪರಿಚಯಿಸಿದ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೂ ಹಾಗೂ ನಿಮ್ಮೆಲ್ಲರ ಈ ಸುಂದರವಾದ ಧ್ಯಾನಕ್ಕೂ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ತುಂಬಾನೇ ಅದ್ಭುತವಾಗಿತ್ತು ಇವತ್ತು. ಧ್ಯಾನ, ಮ್ಯೂಸಿಕ್ ಎರಡೂ ತುಂಬಾ ಚೆನ್ನಾಗಿತ್ತು. ಸೊ ಇವತ್ತು ಸೀತಾಮಾತೆಯ ಶಿಕ್ಷಣವನ್ನ ಮುಂದುವರಿಸೋಣ. ಸೊ ಸೀತಾಮಾತೆ ಹೀಗೆ ಜನಕ ಮಹಾರಾಜರು ಎಲ್ಲಿ ಹೋಗ್ತಾ ಇರ್ತಾರೋ ಅವ್ರ ಜೊತೆ ಎಲ್ಲ ತಾನು ಹೋಗಿ ಎಲ್ಲ ಋಷಿಗಳಿಂದ ವಿದ್ಯೆಯನ್ನ ಕಲಿತಾ ಇರ್ತಾಳೆ. ಇದೇ ತರ ಹಲವಾರು ವರ್ಷ ಆದ್ಮೇಲೆ ಸ್ವಲ್ಪ ದೊಡ್ಡವಳು ಆಗ್ತಾಳೆ ಸೀತೆ. ಆ ಟೈಮಲ್ಲಿ ಮಹಾರಾಜರು ಅವರಿಗೆ ಒಂದು ಕಾಲದಲ್ಲಿ ಒಬ್ಬ ತುಂಬಾ ಒಂದ್ ಸ್ವಲ್ಪ ಫೇಮಸ್ ಇರುವಂತಹ ಮಹರ್ಷಿಗಳು, ಅಂದ್ರೆ ಬಹಳಷ್ಟು ಜ್ಞಾನವನ್ನು ತಿಳ್ಕೊಂಡಿರುವ ಮಹರ್ಷಿಗಳ ಹತ್ರ ಮಂತ್ರಗಳನ್ನ ಕಲ್ತಿರ್ತಾರೆ. ಆ ಮಂತ್ರಗಳ ಕೆಲವಾರು ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ, ಮಂತ್ರಗಳ ಕಲ್ತ ಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕು, ಮತ್ತೆ ಅರ್ಥಗಳನ್ನೆಲ್ಲ ತಿಳ್ಕೋಬೇಕು. ಅದೆಲ್ಲ ತಿಳ್ಕೊಳಕ್ಕೋಸ್ಕರ ಆ ಮಹರ್ಷಿಗಳನ್ನ ಭೇಟಿ ಮಾಡಕ್ಕೆ ಹೋಗ್ತಾರೆ ಒಂದ್ಸಲಿ. ಸೊ ಅಲ್ಲಿಗೆ ಸೀತಾಮಾತೆನೂ ಆಸ್ ಯೂಶುವಲ್ ಜೊತೆಗೆ ಹೋಗ್ತಾರೆ. ಅಲ್ಲಿ ಮಹರ್ಷಿಗಳು ಒಂದೊಂದು ಮಂತ್ರ ಉಚ್ಚಾರಣೆ ಮಾಡ್ತಾ ಆ ಮಂತ್ರ ಉಚ್ಚಾರಣೆಯ ಒಂದ್ ಸೆಕೆಂಡ್ ಮಾಸ್ಟರ್ಸ್, ಒಂದೊಂದು ಮಂತ್ರಗಳು ಅವ್ರು ಏನ್ ಹೇಳ್ಕೊಟ್ಟಿರ್ತಾರೋ ಆ ಒಂದೊಂದು ವರ್ಡ್ ತಗೊಂಡು ಅದ್ರದ್ದು ಏನು ಮಹತ್ವ, ಮತ್ತೆ ಅದರಿಂದ ಉಂಟಾಗುವ ಶಬ್ದದ ಮಹತ್ವ ಏನು, ಆ ಶಬ್ದಗಳು ಉಚ್ಚಾರ ಮಾಡುವಾಗ ಆ ಒಂದು ತರಂಗಗಳು ಏನ್ ಬರುತ್ತೆ, ವೈಬ್ರೇಷನ್ಸ್ ಏನ್ ಬರುತ್ತೆ, ಅದರಿಂದ ಏನೆಲ್ಲ ನಾವು ಮಾಡಬಹುದು, ಏನೆಲ್ಲ ಸಾಧನೆ ಮಾಡ್ಬೋದು ಆ ಮಂತ್ರ ಉಚ್ಚಾರಣೆಗಳಿಂದ ಅಂತ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಸೀತಾಮಾತೆನೂ ಎಲ್ಲ ಕೇಳ್ಕೊಂಡು ಕೂತಿರ್ತಾರೆ. ಸಣ್ಣಾಗಿ ಒಂದು ಡೌಟ್ ಬರುತ್ತೆ. ಸೊ ಕೇಳ್ತಾಳೆ ಆ ಡೌಟನ್ನ, ಏನು ಅಂದ್ರೆ ನೀವು ಶಬ್ದಗಳಿಂದಾನೇ ಇದೆಲ್ಲ ಸಾಧ್ಯ ಅಂತ ಹೇಳ್ತೀರಾ, ಕೇವಲ ಮಂತ್ರ ಉಚ್ಚಾರಣೆಯಿಂದ ಮತ್ತೆ ಅದರಿಂದ ಆಗುವ ಶಬ್ದ ತರಂಗಗಳಿಂದಾನೇ ಬೇರೆ ಎಲ್ಲ ನಾವೇನು ಅಂದ್ರೆ ಅದೆಲ್ಲ ನಮ್ಮ ಬಾಹ್ಯ ಪ್ರಪಂಚದ ಮೇಲೆ ತುಂಬಾನೇ ಅದ್ರ ಒಂದು ಇಂಪ್ಯಾಕ್ಟ್ ಇದೆ ಅಂತ ಹೇಳ್ತಾ ಇದ್ದೀರಾ. ಅದು ಹೇಗೆ ಹೇಳ್ತೀರಾ, ಕೇವಲ ಆಲೋಚನೆಗಳಿಂದಾನು ಆಗಬಹುದಲ್ಲ ಇದೆಲ್ಲ ಅಂತ ಕೇಳ್ತಾಳೆ. ಆದ್ರೆ ಅವರು ಮಹರ್ಷಿಗಳು ಒಪ್ಪಲ್ಲ. ಅಂದ್ರೆ ಆಲೋಚನೆಗಳು ಎಲ್ರಿಗೂ ಅಷ್ಟು ಇರಲ್ಲ. ಆಲೋಚನೆಗಳು ಒಂದು ಗುಡ್ ಥಾಟ್ ಹಾಕ್ಬೇಕು ಅಂದ್ರೆ ಅದು ಒಬ್ಬ ಇಂಡಿವಿಜುವಲ್ ಮೈಂಡ್ ಸೆಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಎಲ್ರಿಗೂ ಸಾಧ್ಯ ಇಲ್ಲ ಆ ಲೆವೆಲ್ಗೆ ಹೋಗಿ ಆ ತರ ಆಲೋಚನೆಗಳನ್ನು ಮಾಡ್ತಾ ಆ ಆಲೋಚನೆಗಳ ವೈಬ್ರೇಷನ್ಸ್ ಇಂದ ಎಲ್ಲದನ್ನು ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದಾಗೋ ತರ, ಎಲ್ರಿಗೂ ಒಳ್ಳೇದಾಗೋ ತರ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಈ ತರ ವಾದ ವಿವಾದಗಳು ನಡೀತಾ ಇರುತ್ತೆ. ಯಾಕೆ ಸಾಧ್ಯ ಇಲ್ಲ ಅಂತ ಇದೇ ತರ ಸೀತಾಮಾತೆ ಕಂಟಿನ್ಯೂ ಮಾಡ್ತಾ ಇರುವಾಗ ಒಳಗಿಂದ ಒಂದು ಸದ್ದು ಬರುತ್ತೆ. ಯಾರೋ ಬರ್ತಾರೆ, ಅವರು ಹೇಳ್ತಾರೆ ಇಲ್ಲ ಸೀತೆ ಹೇಳ್ತಿರೋದು ಕರೆಕ್ಟು, ಅದು ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾಳೆ. ಯಾರು ಅಂತ ನೋಡಿದಾಗ ಅಲ್ಲಿ ಹಿಂದ್ಗಡೆ ಗಾರ್ಗಿ ಮಾತೆ ಎಂಟರ್ ಆಗ್ತಾರೆ. ಅಲ್ಲಿ ಗಾರ್ಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜನಕ ಮಹಾರಾಜರ ಅಸ್ತಂದ್ರೆ ಅಂದ್ರೆ ಅವರು ಒಂದು ಮಹಾಯೋಗಿನಿ, ಮಹಾ ತಪಸ್ವಿನಿ, ಮಹಾಯೋಗಿನಿ ಗಾರ್ಗಿ ಮಹರ್ಷಿ. ಈ ತರದ್ದು ಎಲ್ಲ ಆಧ್ಯಾತ್ಮಿಕ ವಿಚಾರಗಳನ್ನ ಅಷ್ಟು ಸಂಪೂರ್ಣವಾಗಿ ಅಷ್ಟು ಚೆನ್ನಾಗಿ ತಿಳ್ಕೊಂಡಿರ್ತಾಳೆ. ಸೊ ಅವಳು ಬಂದು ಸೀತಾಮಾತೆ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾಳೆ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತಂದ್ರೆ, ಸೀತೆ, ನಾವು ಭೌತಿಕ ಜಗತ್ತಿನಲ್ಲಿ ಬದುಕುತ್ತೇವೆ. ಉನ್ನತ ಲೋಕಗಳಲ್ಲಿ ಕೇವಲ ವಿಚಾರ ಮಾತ್ರದಿಂದಲೇ ಇಚ್ಛಿಸುವುದೆಲ್ಲವೂ ಪ್ರಕಟಗೊಳ್ಳುತ್ತವೆ. ಅಂದ್ರೆ ನೋಡಿ ಅವ್ರು ಹೇಳೋದು ಉನ್ನತ ಲೋಕದಲ್ಲಿ, ಅಲ್ಲಿ ಆಗ್ಲೇ ಹೇಳ್ತಾ ಇದ್ದಾರೆ ಹೈಯರ್ ಡೈಮೆನ್ಷನ್ಸ್ ಅಲ್ಲಿ ಮಾತ್ರ ನಮ್ಮ ಒಂದು ವಿಚಾರಗಳಂದ್ರೆ ನಾವು ಹಾಕೋ ಥಾಟ್ಸ್, ನಾವು ಹಾಕೋ ಆಲೋಚನೆಗಳು, ಅದರಿಂದ ಮಾತ್ರ ಅಂದ್ರೆ ಅವರು ಹೈಯರ್ ಡೈಮೆನ್ಷನ್ಸ್ ಅಲ್ಲಿ ಅದರಿಂದಾನೇ ಎಲ್ಲ ಪ್ರಕಟಗೊಳಿಸ್ಕೊಂತಾರೆ. ಏನ್ ಬೇಕೋ ಅದನ್ನ ಮಾಡ್ಕೊಂತಾರೆ. ಹಾಗೆ ಓಂಕಾರ
ಓಂಕಾರನಾದದ ಧ್ವನಿಯ ಕಂಪನದಿಂದ ಭೌತಿಕ ಜಗತ್ತು ಪ್ರಕಟಗೊಂಡಿದೆ ಮತ್ತು ಈ ಜ್ಞಾನಿಗಳು ಹೇಳಿದ್ದು ಸರಿಯಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಈ ಒಂದು ವಾಯ್ಸ್ಗೆ, ಆ ಒಂದು ವೈಬ್ರೇಷನ್ಸ್ಗೆ ಅಷ್ಟು ಒಂದು ಪವರ್ ಇದೆ. ಆ ವೈಬ್ರೇಷನ್ಸು, ಆ ಒಂದು ಮಂತ್ರ ಉಚ್ಚಾರಣೆ ಇಲ್ಲಿ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಆ ಓಂ ಅನ್ನೋ ಒಂದು ಅಕ್ಷರದ ಪವರ್ ಎಷ್ಟಿದೆ ಅಂತ ನಮಗೆ ಗೊತ್ತಲ್ವಾ, ಅದ್ರ ವೈಬ್ರೇಷನ್ ಇಂದ ಎಷ್ಟೆಲ್ಲ ಆಗುತ್ತೆ ಅನ್ನೋದು. ಅದೇ ತರ ಗಾರ್ಗಿನೂ ಹೇಳ್ತಾಳೆ, ಆ ಒಂದು ಒಂದೊಂದು ಧ್ವನಿಯದ್ದು ಪ್ರಕಂಪನಗಳನ್ನು ತುಂಬಾನೇ ಇಂಪಾರ್ಟೆಂಟು. ಆದ್ರೆ ಹೈಯರ್ ಡೈಮೆನ್ಷನ್ಸ್ ಅಲ್ಲಿ ಅವರ ಒಂದು ಆಲೋಚನೆಯಿಂದ ಎಲ್ಲವನ್ನು ಸಾಧಿಸ್ಕೊಂತಾರೆ ಅಂತ ಹೇಳ್ತಾರೆ. ಮತ್ತೆ ಈ ಒಂದು ಉಚ್ಚಾರಣೆ ಏನಿದೆ, ನಾವು ಮಾತಿನ ಒಂದು ಪ್ರಕಂಪನ ಏನಿದೆ, ಅದು ನಮ್ಮ ಬೀಗದ ಕೈ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಸರಿಯಾದ ಪ್ರಕಂಪನದೊಂದಿಗೆ ತನ್ನನ್ನು ಏಕೀಭವಿಸಿಕೊಳ್ಳುವುದು ತುಂಬಾ ಪ್ರಯಾಸಕರವಾದುದಾಗಿದೆ. ಅಂದ್ರೆ ಬರೀ ಆಲೋಚನೆಗಳಿಂದ ಮಾಡಬಹುದು, ಆದ್ರೆ ಎಲ್ಲರಿಂದನೂ ಸಾಧ್ಯ ಇಲ್ಲ. ಆಕ್ಚುಲಿ ಮಂತ್ರದಿಂದನೂ ಸಾಧಿಸ್ಕೊಂತಾರಲ್ವಾ, ಆ ಮಂತ್ರದಿಂದ ಸಾಧಿಸ್ಬೇಕು ಅಂದಾಗ್ಲೂನು ಅವರ ಒಂದು ಇನ್ನರ್ ಪೊಟೆನ್ಶಿಯಲ್ಸು, ಆ ಆಲೋಚನೆಗಳು ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಅವೆರಡು ಕೋಆರ್ಡಿನೇಟ್ ಆದಾಗ ಮಾತ್ರ ಮಂತ್ರದ ಉಚ್ಚಾರಣೆಯಿಂದ ನಮ್ಗೆ ಏನ್ ಬೇಕೋ ಅದನ್ನ ಸಾಧಿಸ್ಕೋಬಹುದು ಅನ್ನೋದನ್ನ ಹೇಳ್ತಾರೆ. ಕೆಲವರಂತೂ ಮಂತ್ರದ ಶಕ್ತಿಯನ್ನು ಹೊಂದುವುದಕ್ಕಾಗಿ ಪರಿಶುದ್ಧವಾದ, ಕನಿಷ್ಠ ಪಕ್ಷ ಅತ್ಯಂತ ಶಿಸ್ತುಬದ್ಧವಾದ ಮನಸ್ಸಿನ ಅಗತ್ಯವಿದೆ. ಅದು ಹೇಳ್ಬಿಟ್ಟು ಮತ್ತೆ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಈ ಒಂದು ಪ್ರಕೃತಿ ವಿಕೋಪಕ್ಕೆ ಹೋದಾಗ ಒಂದು ಮಂತ್ರಗಳ ಉಚ್ಚಾರಣೆಯಿಂದ, ಆ ಮಂತ್ರಗಳ ಪವರ್ ಇಂದ ಮಳೆಗಳನ್ನ ಬರ್ಸ್ಕೊಂತಾ ಇರ್ತಾರೆ. ಅಂದ್ರೆ ಫುಲ್ ಮಳೆ ಇಲ್ದಿರೋ ಬರಗಾಲದಲ್ಲಿ ಆ ಒಂದು ಮಂತ್ರಗಳ ಉಚ್ಚಾರಣೆಯಿಂದ ಮಳೆ ಬರೆಸುವಂತಹದ್ದು ನಡೀತಾ ಇತ್ತು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇರುವಾಗ ಸೀತಾಮಾತೆಗೆ ಅಷ್ಟು ಬೇಗ ಇನ್ನೊಂದು ಡೌಟ್ ಬರುತ್ತೆ. ಹಾಗಿದ್ದಾಗ ಮಂತ್ರಗಳಿಂದ ಮಳೆ ಬರ್ಸೋದು ಅನ್ನೋದಿದ್ದಾಗ, ನಾನು ಹುಟ್ಟೋಕೆ ಮುಂಚೆ ನಮ್ಮ ಈ ಮಿಥಿಲೆಯಲ್ಲಿ ಎಷ್ಟು ಬರಗಾಲ ಆವರಿಸಿತ್ತಲ್ವಾ, ಮಳೆ ಇಲ್ಲದೆ ಎಷ್ಟೋ ಜನ ಆ ಒಂದು ಫುಡ್ ಅಂದ್ರೆ ಧಾನ್ಯಗಳು ಇಲ್ಲದೆ ತುಂಬಾ ಕಷ್ಟಪಟ್ಟಿದ್ದಾರೆ. ಹಾಗಾದ್ರೆ ಆಗಿನ ಕಾಲದಲ್ಲಿ ಯಾಕೆ ಈ ಮಂತ್ರಗಳನ್ನ ಉಚ್ಚಾರ ಮಾಡ್ತಾ ಮಳೆ ಯಾಕೆ ಬರೆಸಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾಳೆ. ಎಷ್ಟು ಪ್ರಾಣಿಗಳಿರ್ಬೋದು, ಮನುಷ್ಯರಿರ್ಬೋದು ತುಂಬಾ ಕಷ್ಟಪಟ್ಟಿದ್ರಾಗ, ಮತ್ ಯಾಕೆ ಆವಾಗ ಈ ಮಂತ್ರಗಳು ಉಪಯೋಗಕ್ಕೆ ಬರ್ಲಿಲ್ಲ? ಇಷ್ಟೆಲ್ಲ ಋಷಿಗಳಿದ್ದೀರಾ, ಇಷ್ಟೆಲ್ಲರೂ ಮಾಡ್ತಾ ಇದ್ದೀರಾ, ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಮತ್ ಯಾಕೆ ಆವಾಗ ಆ ಮಂತ್ರದಿಂದ ಇದೆಲ್ಲ ಆಗ್ಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅಲ್ಲಿ ಗಾರ್ಗಿ ಉತ್ತರ ಕೊಡ್ತಾಳೆ, ಸೀತೆ ಇದೆಲ್ಲ ಕರೆಕ್ಟು ನೀನ್ ಕೇಳಿದ್ದು, ಆದ್ರೆ ಅತ್ಯಂತ ಶಕ್ತಿಶಾಲಿಯಾಗಿರುವ ಒಂದು ಜೀವಿಯು ಈ ಮಂತ್ರಗಳನ್ನ ಎದುರಿಸಿ ಮಂತ್ರ ಉಚ್ಚಾರಣೆ ಮಾಡ್ತಾ ಇದ್ರು. ಆದ್ರೆ ಈ ಮಂತ್ರಗಳನ್ನ ಒಬ್ಬ ಅತ್ಯಂತ ಒಂದು ಜೀವಿ ಇವನ್ನೆಲ್ಲಾನು ತಡಿತಾ ಇದ್ದ, ಈ ಮಂತ್ರಗಳನ್ನ ಪವರ್ನೆಲ್ಲಾನು ನಿಷ್ಫಲಗೊಳಿಸ್ತಾ ಇದ್ದ. ಇದು ಸಾಧ್ಯ, ಕೆಲವರು ಮಾಡ್ಬೋದಿದು. ಆ ತರ ಇಲ್ಲೂ ಸಹ ಒಬ್ಬ ವ್ಯಕ್ತಿಯಿಂದ, ಒಂದು ಜೀವಿಯಿಂದ ಈ ತರ ಆಗ್ತಾ ಇತ್ತು. ಆ ಮಂತ್ರಗಳನ್ನೆಲ್ಲ ನಿಷ್ಫಲಗೊಳಿಸ್ತಾ ಇದ್ರು. ಈ ತರ ಆಗೋದು ತುಂಬಾ ರೇರು, ಆದ್ರೆ ಅದು ಇಲ್ಲಿ ಸಂಭವಿಸಿದೆ ಅಂತ ಹೇಳ್ತಾಳೆ. ಯಾರು ಮಾಡಿರ್ತಾರೆ ಇಂಥ ಕೆಲ್ಸ, ಯಾರು ಮಾಡಿದ್ದಾರೆ ಅನ್ನೋ ಡೌಟು ಸೀತೆಗೆ ಬರುತ್ತೆ. ಅದನ್ನೇ ಕೇಳ್ತಾಳೆ. ಅಷ್ಟು ಇಷ್ಟೆಲ್ಲ ಋಷಿಗಳಿದ್ರೂನು ಇಂತಹ ಒಂದು ಶಕ್ತಿ ಯಾರ ಹತ್ರ ಇದೆ, ಯಾರಿಂದ ಸಾಧ್ಯ ಇದು ಅಂತ ಕೇಳ್ತಾಳೆ. ಎಲ್ರಿಗೂ ಹಿಂದೇಟು ಅದು ಹೇಳಕ್ಕೆ, ಹೇಳ್ಬಹುದೋ ಇಲ್ವೋ ಅಂತ. ಅಲ್ಲಿ ಮಹಾರಾಜರು ಈ ಮಾತನ್ನ ತಪ್ಸಕ್ಕೆ ನೋಡ್ತಾರೆ, ಆದ್ರೆ ಸಾಧ್ಯ ಆಗಲ್ಲ. ಸೀತಾಮಾತೆ ಬಿಡಲ್ಲ, ಹೇಳೋವರ್ಗುನು ಬಿಡಲ್ಲ ಅವಳು. ಅವ್ರ ಅಂತಾರೆ, ಇಲ್ಲ ಈಗ ಟೈಮ್ ಆಗ್ತದೆ, ಇನ್ನೊಂದ್ಸಲಿ ಹೇಳ್ತೀನಿ ನಾನು ಇದು ಅಂದ್ರು ಕೇಳಲ್ಲ. ಆದ್ರೂ ಅವಳು ಅಷ್ಟು ಫೋರ್ಸ್ ಮಾಡ್ತಿರೋದು ನೋಡಿ ಗಾರ್ಗಿ ಹೇಳ್ತಾಳೆ, ಇದೆಲ್ಲ ಮಾಡಿದ್ದು ಯಾರು? ರಾವಣ ಅನ್ನುವ ವ್ಯಕ್ತಿ ಇದೆಲ್ಲ ಮಾಡಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾಳೆ. ಅವಳಿಗೆ ಆಶ್ಚರ್ಯ ಆಗುತ್ತೆ, ರಾವಣನ? ಯಾರು ಈ ರಾವಣ? ಇಷ್ಟೆಲ್ಲ ಪವರ್ಫುಲ್ ಇದೆ ಅಂತಂದ್ರೆ ಅವ್ರ ಬಗ್ಗೆ ತಿಳ್ಕೋಬೇಕು, ಯಾರು ರಾವಣ ಅಂತ ಕೇಳ್ತಾಳೆ. ಆವಾಗ ಗಾರ್ಗಿ ಹೇಳ್ತಾಳೆ, ಒಂದು ಕಾಲದಲ್ಲಿ ತುಂಬಾ ಒಂದು ಬಹಳ ಗೌರವಾನ್ವಿತ ಮೇಧಾವಿಯಾಗಿದ್ದ ಅವನು, ಹಾಗೆ ಮಹಾದೇವನ ಒಂದು ಪರಮ ಭಕ್ತ ಸಹ ಆಗಿದ್ದ. ಅವನು ತನ್ನ ದೀರ್ಘವಾದ ತಪಸ್ಸುಗಳಿಂದ ಬಹಳ ಶಕ್ತಿಗಳನ್ನು ಪಡ್ಕೊಂಡಿದ್ದ. ಅವನ ತಾಯಿ ತುಂಬಾ ಶಕ್ತಿಶಾಲಿಯಾದ ಅಸುರಳಾಗಿರ್ತಾಳೆ, ಆದ್ರೆ ತಂದೆ ವೇದಗಳನ್ನು ಪಠಿಸುವ ಒಬ್ಬ ಗೌರವಾನ್ವಿತ ಪಂಡಿತನಾಗಿರ್ತಾನೆ. ಆದ್ರೆ ದುರದೃಷ್ಟ ಏನು ಅಂದ್ರೆ ಅವರು ಇನ್ನೊಂದು ಮಾರ್ಗನ ಅಳವಡಿಸ್ಕೊಂತಾರೆ, ತಾಯಿ ಮಾರ್ಗವನ್ನೇ ಅಳವಡಿಸ್ಕೊಂತಾರೆ, ತಂದೆ ಮಾರ್ಗನ ಅಳವಡಿಸ್ಕೊಳ್ಳಲ್ಲ. ಪರಮ ಭಕ್ತ, ಮಹಾಶಿವನ ಪರಮ ಭಕ್ತ, ಆದ್ರೆ ಮಾರ್ಗ ಅವನು ಚೂಸ್ ಮಾಡಿದ್ದ ಯಾವುದು? ಅವರ ತಾಯಿಯ ಅಸುರಿ ಗುಣಗಳನ್ನ
ಚೂಸ್ ಮಾಡ್ಕೊಂತಾನೆ ಅವನು. ತಂದೆಯ ಆ ಒಂದು ಗೌರವಾನ್ವಿತ ವೇದಗಳ ಪಠಣಗಳನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ದೆ ಈ ತರ ಒಂದು ಕೆಲವೊಂದಕ್ಕೆ ಉಪಯೋಗಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಅವನು ಕಪಟತನದ ಅನೇಕ ರೂಪಗಳನ್ನು ಕರಗತ ಮಾಡಿಕೊಂಡಿದ್ದಾನೆ, ಆದರೆ ಅವನು ವಿದೇಹದ ತಂಟೆಗೆ ಬರೋದಿಲ್ಲ. ಇಲ್ಲಿ ಋಷಿಗಳು ಸುರಕ್ಷಿತವಾಗಿದ್ದಾರೆ ಅಂತಾನು ಹೇಳ್ತಾರೆ. ಅಂದ್ರೆ ಅಷ್ಟೆಲ್ಲ ಕಪಟತನ ಮಾಡಿದ್ರು ಒಂದಲ್ಲ ಒಂದು ರೀತಿ ಇಲ್ಲಿ ಈ ದೇಶಕ್ಕೆ ಒಳ್ಳೇದೇ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಎಷ್ಟೋ ಜನ ಋಷಿಗಳಿದ್ದಾರೆ, ಆಗ ಅವನಿಂದ ಆ ಮಳೆ ಬರದೆ ಆಗಿರಬಹುದು, ಆದ್ರೂ ಯಾವುದೋ ಒಂದು ರೀತಿಲಿ ಇಲ್ಲಿ ಒಳ್ಳೇದಾಗುತ್ತೆ. ಅಂದ್ರೆ ಅವ್ರ ಅರ್ಥ ಇಲ್ಲಿ ಆ ಎಲ್ಲ ಋಷಿಗಳಿದ್ದು ಅಷ್ಟೆಲ್ಲ ಮಂತ್ರ ಪಠಣೆ ಮಾಡೋದ್ರಿಂದ ಈ ಒಂದು ದೇಶಕ್ಕೆ ಸೀತಾಮಾತೆ ಅಂತ ಒಂದು ಒಳ್ಳೆ ಪುತ್ರಿಯ ಜನನ ಆಗುತ್ತೆ, ಅದರಿಂದ ಒಳ್ಳೇದಾಗಿದೆ ಅನ್ನೋ ರೀತಿ ಇಂಡೈರೆಕ್ಟ್ ಆಗಿ ತಿಳಿಸ್ತಾಳೆ. ಅದು ಅಂದ್ರೆ ಇಲ್ಲಿ ಯಾರಿಂದನೂ ಕೆಟ್ಟದ್ದು ಮಾಡಕ್ಕೆ ಸಾಧ್ಯ ಇಲ್ಲ. ಆ ಒಂದು ಮಂತ್ರಗಳನ್ನ ನಿಷ್ಫಲಗೊಳಿಸಿದ್ದು ರಾವಣ ಅನ್ನೋ ವಿಷಯ ಹೇಳ್ತಾಳೆ. ಇವಳಿಗೆ ಇಡೀ ದಿನ ರಾವಣಂದೇ ತಲೆಯಲ್ಲಿ ಕೊರಿತಾ ಇರುತ್ತೆ, ಯಾಕೆ ಈ ತರ, ಯಾಕೆ ಹೀಗೆ ಅನ್ನೋದು ಕೊರಿತಾ ಇರುತ್ತೆ. ಎಷ್ಟು ಡೈವರ್ಟ್ ಮಾಡಕ್ಕೆ ಆದಷ್ಟು ಡೈವರ್ಟ್ ಮಾಡಕ್ಕೆ ನೋಡ್ತಾ ಜನಕ ಮಹಾರಾಜರು ಅವ್ರ ಜೊತೆ ಕರ್ಕೊಂಡು ಹೋಗ್ತಾಳೆ. ಅಂದ್ರೂನು ಸೀತೆ ತಲೆಯಲ್ಲಿ ಮತ್ತೆ ಕೇಳ್ತಾಳೆ ಜನಕ ಮಹಾರಾಜರನ್ನ. ಅಲ್ಲಿಗೆ ಹೋದ್ಮೇಲೂ ಅಷ್ಟು ಜ್ಞಾನಿ ಮಹಾದೇವನ ಭಕ್ತ ಆದ್ರೂ ಸಹ ಇಷ್ಟೊಂದು ತೊಂದರೆ ಮಾಡೋದ್ರಲ್ಲಿ ಅರ್ಥ ಏನಿದೆ, ಹೇಗೆ ಸಾಧ್ಯ ಇದು, ಹೇಗೆ ಮಾಡಕ್ಕೆ ಸಾಧ್ಯ ಇದನ್ನ ಅಂತ ಮತ್ತೆ ಕೇಳ್ತಾಳೆ. ಆವಾಗ ಜನಕ ಮಹಾರಾಜ್ ಹೇಳ್ತಾಳೆ, ಅವರು ಪಡ್ಕೊಂಡಿರೋ ಶಕ್ತಿನಂತೂ ಪಡ್ಕೊಂಡ್ರು, ಅಷ್ಟು ಪರಮ ಭಕ್ತ, ಅಷ್ಟು ಕಟುವಾದ ತಪಸ್ಸುಗಳನ್ನ ಮಾಡಿ ಏನ್ ಬೇಕೋ ಆ ಶಕ್ತಿಗಳನ್ನೆಲ್ಲ ಪಡ್ಕೊಂಡ್ರು, ಆದ್ರೆ ಆ ಶಕ್ತಿಯನ್ನು ನಿಭಾಯಿಸ್ಕೊಳಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಅಯೋಗ್ಯರ ಕೈಯಲ್ಲಿರುವ ಶಕ್ತಿಯು ಅಪಾರ ಹಾನಿಯನ್ನುಂಟು ಮಾಡುತ್ತೆ, ಆ ಹಾನಿಯನ್ನುಂಟು ಮಾಡಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಒಂದು ಯೋಗ್ಯರ ಕೈಯಲ್ಲಿ ಒಂದು ವಿದ್ಯೆ ಇದ್ರೆ ಅದು ಯೋಗ್ಯವಾದ ರೀತಿಯಲ್ಲಿ ಉಪಯೋಗಿಸ್ಕೊಂತಾರೆ. ಅಯೋಗ್ಯರ ಕೈಯಲ್ಲಿ ಆ ವಿದ್ಯೆ ಇದ್ರೆ ಅದನ್ನ ಈ ತರ ಒಂದು ಹಾನಿ ಉಂಟು ಮಾಡೋಕೆ ಉಪಯೋಗಿಸ್ಕೊಳ್ತಾರೆ. ಅಂದ್ರೆ ಅವ್ರೇನು ಅಂತಂದ್ರೆ ಎಲ್ಲ ಅಲ್ಲಿರುವ ಆದಷ್ಟು ಜಾಗಗಳು ಏನೇನಿದೆ ಅವೆಲ್ಲ ಅವರ ಒಂದು ಹದ್ದುಬಸ್ತಿನಲ್ಲಿ ಇಟ್ಕೋಬೇಕು ಅನ್ನುವಂತ ಒಂದು ಆಸೆಯಿಂದ ಈ ತರ ಆ ಒಂದು ಶಕ್ತಿನ ಎಲ್ಲಿ ಹೇಗೆ ನಿಭಾಯಿಸ್ಕೊಳಕ್ಕೆ ಗೊತ್ತಾಗದೆ ದುರ್ವಿನಿಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆತರ ಎಷ್ಟೋ ಹೇಳಿ ಕಡೆಗೆ ಸ್ವಲ್ಪ ಮರೆಮಾಚೋಕೆ ಏನ್ ಮಾಡ್ತಾರೆ, ಸರಿ ಸೀತೆ ಇವಾಗ ಇಷ್ಟೆಲ್ಲ ತಿಳ್ಕೊಂಡೆ ಅಲ್ಲ, ನೀನು ಗಾರ್ಗಿ ಅಮ್ಮನ್ನ ಸಹ ಮೀಟ್ ಮಾಡಿದೆ ಇವತ್ತು, ಹೇಗ ಅನ್ನಿಸ್ತು ನಿಂಗೆ, ಗಾರ್ಗಿನ ನೋಡಿದಾಗ ಏನ್ ಅನ್ನಿಸ್ತು, ಅವರಿಂದ ನೀನು ಇನ್ನ ವಿದ್ಯೆ ಕಲಿಬಹುದು ಅನ್ನಿಸ್ತಾ ಇದ್ಯಾ, ಇಷ್ಟ ಇದ್ಯಾ ಅಂತ ಕೇಳ್ತಾರೆ. ತುಂಬಾ ಖುಷಿ ಆಗುತ್ತೆ ಸೀತೆಗೆ. ಹೌದು ಅಪ್ಪ, ನಾನು ಗಾರ್ಗಿಯಿಂದ ನಾನು ವಿದ್ಯಾಭ್ಯಾಸನ ಕಲಿಯಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾಳೆ. ಸೊ ಅದಾದ್ಮೇಲೆ ಗಾರ್ಗಿ ಹತ್ರ ಎಷ್ಟೋ ಚರ್ಚೆಗಳು, ಈ ಆಧ್ಯಾತ್ಮಿಕ ಚರ್ಚೆಗಳನ್ನ ಮಾಡ್ತಾ ಮಾಡ್ತಾ ಸೀತಾದೇವಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾಳೆ. ಗಾರ್ಗಿನೇ ಅಲ್ಲಿ ಅವಳಿಗೆ ಮೇನ್ ಹೇಳ್ಕೊಡುವಂತ ಒಂದು ಗುರುಗಳಾಗಿ ಇರ್ತಾರಲ್ಲಿ. ಸೊ ಇದಾದ್ಮೇಲೆ ಎಷ್ಟೋ ದಿನಗಳಾದ್ಮೇಲೆ, ಸುಮಾರು ವರ್ಷಗಳಾದ್ಮೇಲೆ ಸೀತೆ ಹೀಗೆ ಬೆಳೀತಾ ಇರ್ತಾಳೆ. ಬೆಳೀತಾ ಬೆಳೀತಾ ತುಂಬಾ ಸುಂದರವಾಗಿ ಬೆಳಿತಾಳೆ. ಅವಳೊಂದು ಮೈಕಟ್ಟಿರ್ಬೋದು, ಅವಳೊಂದು ಕೂದಲಿರ್ಬೋದು, ಅವಳೊಂದು ನಡ್ಕೊಳ್ಳೋ ರೀತಿ ಇರ್ಬೋದು, ಆ ನಯ ವಿನಯ ಎಲ್ಲಾನು ತುಂಬಾ ಚೆನ್ನಾಗಿ ಇರುತ್ತೆ. ಅದನ್ನ ಎಕ್ಸ್ಪ್ಲನೇಷನ್ ಒಂದಷ್ಟು ಕೊಟ್ಟಿದ್ದಾರೆ, ಅದು ನೀವು ಆ ಬುಕ್ಕಲ್ಲಿ ಓದ್ದಾಗ್ಲೇ ಗೊತ್ತಾಗುತ್ತೆ. ಅಂದ್ರೆ ಸೀತಾದೇವಿ ನೋಡಿದ ತಕ್ಷಣ ಆ ಒಂದು ಪ್ರಶಾಂತತೆಯ ಮನೋಭಾವ ಎಲ್ಲರಿಗೂ ಒಂದು ಖುಷಿ ಕೊಡ್ತಾ ಇರುತ್ತೆ. ಅಲ್ಲಿ ಅವರ ಆಸ್ಥಾನದಲ್ಲಿ ಪ್ರತಿಯೊಬ್ಬ ಸೇವಕಿಯರು ಸಹ ಅವಳಿಂದ ಒಳ್ಳೇದನ್ನ ಅನುಭವಿಸಿರ್ತಾರೆ. ಅಂದ್ರೆ ಸೀತಾದೇವಿ ಏನು ಅಂದ್ರೆ ಬರೀ ಯಾವತ್ತೂ ಆ ಬಾಹ್ಯ ಸೌಂದರ್ಯಕ್ಕೆ, ಬಾಹ್ಯ ಪ್ರಪಂಚಕ್ಕೆ ಅವಳು ಯಾವತ್ತೂ ಇಂಪಾರ್ಟೆನ್ಸು ಕೊಟ್ಟಿರಲ್ಲ. ಎಲ್ಲ ಯಾರನ್ನ ಅವಳು ನೋಡಿದ್ರು ಅವರ ಅಂತಃಕರಣದಲ್ಲಿ ಏನಾಗ್ತಾ ಇದೆ, ಅವ್ರ ಒಳಗಡೆ ಅವರು ಯಾವ್ದ್ರಿಂದ ಬಾಧೆ ಅನುಭವಿಸ್ತಾ ಇದ್ದಾರೆ ಅದನ್ನೆಲ್ಲ ತಿಳ್ಕೊಂಡ್ಬಿಡ್ತಾ ಇರ್ತಾಳೆ ಅವಳು. ಅದನ್ನ ತಿಳ್ಕೊಂಡು ಆ ಒಂದು ಏನು ಅವ್ರೊಳಗಡೆ ಅವರು ಹಿಂಸೆಯನ್ನ ಅನುಭವಿಸ್ತಾ ಇದ್ದಾರೆ ಅದನ್ನೆಲ್ಲ ಆಚೆ ತರಕ್ಕೆ ಅವಳು ತುಂಬಾ ಟ್ರೈ ಮಾಡ್ತಿರ್ತಾರೆ. ಎಲ್ಲರಲ್ಲೂ ಅದು ತಂದಿರ್ತಾಳೆ. ಬರೀ ಮೀನಾಕ್ಷಿ ಒಂದೇ ಅಲ್ಲ, ಎಲ್ಲರಲ್ಲೂ ಅವಳು ಈ ಒಂದು ಇಂಪ್ರೂವ್ಮೆಂಟ್ನ, ಅವರಲ್ಲಿರುವ ಆ ನೋವನ್ನ ತೆಗೆದಾಕ್ತಾ ಇರ್ತಾಳೆ. ಅದೇ ರೀತಿ ಮೀನಾಕ್ಷಿಯಲ್ಲೂ ಮಾಡ್ತಾಳೆ. ಒಂದಿನ ಮೀನಾಕ್ಷಿ ಈ ತರ ನೋಡ್ತಾ ಕೂತಿರ್ತಾಳೆ, ಸೀತೆಯನ್ನ ನೋಡ್ತಾ ಕೂತಿರ್ತಾಳೆ. ನೋಡ್ತಾ ಕೂತಿದ್ದಾಗ ಇದ್ದಕ್ಕಿದ್ದಂಗೆ ಸೀತಾಮಾತೆ ಏನ್ ಹೇಳ್ತಾಳೆ ಅವಳಿಗೆ ಬಂದು, ತುಂಬಾ ಒಂದು ಅನಿರೀಕ್ಷಿತ ಅದನ್ನ ಅವಳು ಕೇಳೋದು ಸೀತಾಮಾತೆ, ನೀನು
ಯಾವಾಗ್ಲೂ ಅನ್ಕೊಂತಿರ್ತೀಯಲ್ವಾ, ನಿನ್ನನ್ನ ಯಾರು ಪ್ರೀತಿ ಮಾಡ್ತಾ ಇಲ್ಲ ಅಂತ ನಿನಗೆ ಯಾವಾಗ್ಲೂ ಅನ್ಸುತ್ತೆ ಅಲ್ವಾ. ನಿಮ್ಮ ತಂದೆ ಬದುಕಿರುವಾಗ್ಲಿಂದಾನು ನೀನು ಆ ಒಂದು ನೋವನ್ನ ಅನುಭವಿಸ್ತಾ ಇದೀಯ ಅಲ್ವಾ ಅಂತ ಕೇಳ್ತಾಳೆ. ಇವಳಿಗೆ ಆಶ್ಚರ್ಯ, ಸೀತೆ ಇನ್ನ ಹುಟ್ಟೇ ಇರಲ್ಲ, ಅವ್ರಪ್ಪ ತೀರೋದಾಗ್ಲೂ ಸೀತೆ ಹುಟ್ಟಿರಲ್ಲ, ಆದ್ರೂ ಅಷ್ಟು ಚೆನ್ನಾಗಿ ಅವಳು ಹೆಂಗೆ ಕೇಳಿದ್ಲು ಇದನ್ನ ಅಂತ ಅನ್ಕೊಂಡು ಆಶ್ಚರ್ಯ ಆಗುತ್ತೆ. ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ. ಹೌದು ಅಂತ, ಹೌದು ಕರೆಕ್ಟ್ ನೀನ್ ಅನ್ಕೊಂಡಿರೋದು. ನಮ್ ತಂದೆ ಯಾವತ್ತೂ ನನ್ನನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ನಂಗೆ ಅನ್ನಿಸ್ತಾನೆ ಇರ್ಲಿಲ್ಲ. ಯಾವತ್ತೂ ಅವ್ರ ಮಾತನ್ನ ಆಚೆ ಹೇಳೂ ಇರ್ಲಿಲ್ಲ, ನೀನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಆಚೆ ಹೇಳೇ ಇರ್ಲಿಲ್ಲ ಅಂತ ಹೇಳ್ತಾಳೆ. ಅಂದ್ರೆ ಎಷ್ಟೋ ಜನ ನೋಡಿ, ಅವ್ರ ತಂದೆ ತೀರೋಗಿ ಅಷ್ಟು ವರ್ಷಗಳಾದ್ರೂ ಇನ್ನ ಮನಸ್ಸಿನಲ್ಲಿ ಆ ಎಲ್ಲ ಕೊರಗುನು ಇಟ್ಕೊಂಡಿರ್ತಾಳೆ ಅವಳು. ಆವಾಗ ಒಂದು ಕೊರಗು ಸೀತಾಮಾತೆಯಿಂದ ತೆಗ್ದಾಕ್ತಾಳೆ, ಅಂದ್ರೆ ಇವಳೇ ಕಾರಣ ಅವ್ರ ತಂದೆ ಸಾವಿಗೆ ಅನ್ನೋದು. ಇನ್ನ ಕೊರಗು, ನನ್ನನ್ನು ಪ್ರೀತಿಸಕ್ಕೆ ಯಾರು ಇಲ್ಲ, ನನ್ನ ತಂದೆನೂ ನನ್ನನ್ನ ಪ್ರೀತಿಸ್ತಿರ್ಲಿಲ್ಲ ಅನ್ನೋದು ಕೊರಗು ಇನ್ನ ಅವಳಿಗೆ ಇದೆ ಇಲ್ಲಿ. ಸೊ ಸೀತೆ ಹೇಳ್ತಾಳೆ, ಇಲ್ಲ ನೀನ್ ಅನ್ಕೊಂಡಿರೋದೆಲ್ಲ ಸುಳ್ಳು, ಪ್ರತಿ ಕ್ಷಣನೂ ನಿಮ್ಮಪ್ಪ ನಿನ್ನನ್ನ ಪ್ರೀತಿ ಮಾಡ್ತಾ ಇದ್ದ, ನಿನಗ್ ಒಳ್ಳೇದಾಗಕ್ಕೆ ಅಂತಾನೆ ಜನಕ ಮಹಾರಾಜರು ನಿನ್ನನ್ನ ಒಳ್ಳೇದಾಗಿ ನೋಡ್ಕೋಬೇಕು ಅನ್ನೋದೇ ಅವರ ಉದ್ದೇಶ ಆಗಿತ್ತು. ಅದಕ್ಕೆ ತಕ್ಕಂಗೆ ಜನಕ ಮಹಾರಾಜರನ್ನ ನೀನು ಒಳ್ಳೆತನದಲ್ಲೇ ಅವ್ರನ್ನ ಸೇವೆ ಮಾಡ್ಬೇಕು. ಹೇಗ್ ನಿನ್ ತಂದೆ ಸೇವೆ ಮಾಡ್ತಿದ್ನೋ ನಿಸ್ವಾರ್ಥದಿಂದ, ಅದನ್ನ ನೀನು ಮಾಡ್ಬೇಕು, ಅದರಿಂದ ನಿನಗೂ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಿಂದಾನೇ ನಿನಗೆ ಅಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಿದ್ದು. ಆದ್ರೆ ಅವ್ರ ಉದ್ದೇಶ ಮಾತ್ರ ಇದ್ದಿದ್ದು ನನ್ನ ಮಗಳಿಗೆ ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶನೇ. ಅದಕ್ಕೋಸ್ಕರನೇ ಅವ್ರು ಏನ್ ಮಾಡ್ತಾ ಇದ್ರು, ಅವರು ಮಹಾರಾಜರ ಆಶೀರ್ವಾದ ತಗೊಳ್ತಿದ್ರು. ನಿನಗೂನು ಎಷ್ಟು ರಾತ್ರಿ ಆದ್ರೂ ತಡರಾತ್ರಿ ಆದ್ರೂ ನಿನ್ನನ್ನು ಕರ್ಕೊಂಡೋಗಿ ಮಹಾರಾಜರ ಹತ್ರ ಆಶೀರ್ವಾದ ಪಡೆಯೋ ತರ ಮಾಡ್ತಾ ಇದ್ರು. ಅರೆ ನಿನಗೆ ಆ ಪ್ರೀತಿ ಅರ್ಥ ಆಗ್ಲಿಲ್ಲ, ನಿಮ್ ತಂದೆಗೆ ಹೇಳಕ್ಕೆ ಬರ್ದಿರ್ಬಹುದು, ಆದ್ರೆ ಅವರಲ್ಲಿ ಅಪಾರವಾದ ಪ್ರೀತಿ ಇತ್ತು ಅಂತ ಮತ್ತೆ ಅರ್ಥ ಮಾಡಿಸ್ತಾಳೆ ಮೀನಾಕ್ಷಿಗೆ. ಆಕ್ಚುಲಿ ಮೀನಾಕ್ಷಿಗೆ ಸೀತಾದೇವಿಗೆ ಎಷ್ಟು ಆ ಒಂದು ವಯಸ್ಸಲ್ಲಿ ಅಂತರ ಇರುತ್ತೆ, ಆದ್ರೂ ಸೀತಾದೇವಿ ನಡ್ಕೊಳ್ಳೋ ರೀತಿ ನೋಡಿದ್ರೆ ಮೀನಾಕ್ಷಿ ತಾನು ಚಿಕ್ಕವಳು, ತುಂಬಾ ಚಿಕ್ಕವಳು ಸೀತೆ ಮುಂದೆ ಅಂತ ಅನ್ನಿಸ್ತಾ ಇತ್ತು. ಮತ್ತೆ ಒಂದು ಎಕ್ಸಾಂಪಲ್ ಕೊಡ್ತಾಳೆ, ಹೇಗಿತ್ತು ನಿಮ್ ತಂದೆ ಪ್ರೀತಿ ಅಂದ್ರೆ, ಹೇಗೆ ವಸುಂಧರ ಅಂದ್ರೆ ಈ ಭೂಮಾತೆ ಹೇಗೆ ಎಲ್ಲರ ಮೇಲೂ ಪ್ರೀತಿ ಇರುತ್ತೆ. ಈ ಒಂದು ಸೃಷ್ಟಿಯಲ್ಲಿರುವ ಸಕಲ ಚರಾಚರಗಳು, ಪ್ರಾಣಿ ಆಗಿರ್ಬೋದು ಮನುಷ್ಯರಾಗಿರ್ಬೋದು, ಎಲ್ರ ಮೇಲೂನು ವಸುಂಧರೆಗೆ ಅಂದ್ರೆ ಭೂಮಾತೆಗೆ ಅಷ್ಟು ಪ್ರೀತಿ ಇರುತ್ತೆ. ಆದ್ರೆ ಅವಳಿಗದು ಹೇಳ್ಕೊಳಕ್ ಆಗಲ್ಲ, ಜನಗಳಿಗದು ಅರ್ಥನೂ ಆಗಲ್ಲ, ಅಷ್ಟು ಹಾನಿ ಉಂಟು ಮಾಡ್ತಾ ಇರ್ತಾರೆ. ಆ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಹೇಗ್ ವಸುಂಧರೆಗೆ ಎಲ್ರು ತೊಂದರೆ ಕೊಡ್ತಾರೋ, ಆದ್ರೆ ವಸುಂಧರೆಗೆ ಮಾತ್ರ ಎಲ್ಲರಂದ್ರೂ ಅಷ್ಟು ಪ್ರೀತಿ ಇರುತ್ತೆ. ಅದೇ ತರನೇ ನಿಮ್ಮ ತಂದೆ ಪ್ರೀತಿ ಸಹ ಅಂತ ಹೇಳ್ತಾಳೆ. ಆ ಒಂದು ವಸುಂಧರೆಗೆ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ಜನಕ ಮಹಾರಾಜರು ಮತ್ತೆ ಸುನೈನಾ ದೇವಿ ಒಂದು ಒಳ್ಳೆ ಮಗು ಬೇಕು ಅಂತ ಕೇಳ್ಕೊಂಡಾಗ ಆ ವಸುಂಧರೆ ಅಷ್ಟು ಪ್ರೀತಿಯಿಂದ ನನ್ನನ್ನ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾಳೆ, ಈ ಒಂದು ಪ್ರಪಂಚಕ್ಕೆ ನನ್ನನ್ನ ಪರಿಚಯ ಮಾಡಿಸಿದಾಳೆ ಅಂತ ಇದೆಲ್ಲ ಹೇಳ್ಬಿಟ್ಟು ಅರ್ಥ ಮಾಡಿಸ್ತಾಳೆ. ನಿನ್ ತಂದೆದನು ಅದೇ ತರ ಪ್ರೀತಿ ಅಂತಂದ್ಬಿಟ್ಟು. ಸೊ ಅವಳಿಗೆ ಒಂಥರ ಇರಿಸುಮುರುಸಾಗುತ್ತೆ ಮೀನಾಕ್ಷಿಗೆ, ಅಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಒಂಥರ ಅವಳು ಏಕಾಂತ ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಇನ್ನ ಬಿಕ್ಕು ಬಿಕ್ಕು ಅಳ್ಬೇಕು ಅನ್ನಿಸ್ತಾ ಇರುತ್ತೆ. ಅವಳು ಮಾಡಿರೋ ತಪ್ಪುಗಳೆಲ್ಲ ಅವಳು ಕಣ್ಮುಂದ್ ಬರ್ತಾ ಇರುತ್ತೆ, ಅವ್ರ ತಂದೆ ಜೊತೆ ನಡ್ಕೊಂಡಿದ್ದೆಲ್ಲ ಅವಳಿಗೆ ಜ್ಞಾಪಕ ಬರ್ತಾ ಇರುತ್ತೆ. ಅದನ್ನ ಗಮನಿಸಿದ ಸೋಮ ಏನ್ ಹೇಳ್ತಾಳೆ, ನೀನ್ ಹೋಗು, ನೀನ್ ರೆಸ್ಟ್ ತಗೋ, ನಾನ್ ಸೀತಾದೇವಿ ಜೊತೆ ಇರ್ತೀನಿ ಅಂತಂದ್ಬಿಟ್ಟು ಸೋಮಾಲ ಸರಿ ಉಷಾ ಹೇಳ್ಬಿಟ್ಟು ಮೀನಾಕ್ಷಿನ ಕಳಿಸ್ತಾಳೆ. ಇಲ್ಲಿ ಉಷಾ ಸೀತಾದೇವಿ ಜೊತೆ ಇರ್ತಾಳೆ. ಅಲ್ಲಿ ಮೀನಾಕ್ಷಿ ಏನ್ ಮಾಡ್ತಾಳೆ, ಅರಮನೆಗೆ ಹೋದ್ಮೇಲೆ ಅದಿತಿ ನಿಮಗ್ ಜ್ಞಾಪಕ ಇರಬಹುದು, ಎಲ್ಲ ಸೇವಕರಲ್ಲಿ ಅದಿತಿನೂ ಒಬ್ಳು. ಆ ಅದಿತಿ ಎಲ್ಲರಿಗಿನ್ನ ಸ್ವಲ್ಪ ಮೀನಾಕ್ಷಿ ಅಂದ್ರೆ ಜಾಸ್ತಿ ಇಷ್ಟ ಇರುತ್ತೆ ಅವಳಿಗೆ. ಅವಳಿಗೀಗ ವಯಸ್ಸಾಗ್ಬಿಟ್ಟು ಅನಾರೋಗ್ಯದಲ್ಲಿ ಇರ್ತಾಳೆ, ಅವಳು ಇನ್ನೇನು ಈಗ್ಲೂ ಆಗ್ಲೂ ಹೋಗೋ ತರ ಇರ್ತಾಳೆ. ಆದ್ರೂ ಜನಕ ಮಹಾರಾಜರು ಅಷ್ಟು ಚೆನ್ನಾಗಿ ನೋಡ್ಕೊಂತಾ ಇರ್ತಾರೆ ಅದಿತಿನ. ಅವಾಗವಾಗ ಬಂದು ವಿಚಾರಿಸ್ಕೊಳ್ಳೋದಾಗ್ಲಿ, ಏನ್ ಬೇಕು ಯಾವ ತರ ಯಾವುದೇ ರೀತಿ ಅವಳಿಗೆ ಕಷ್ಟ ಆಗಕ್ಕೆ ಬಿಡ್ತಾ ಇರಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂತಾ ಇರ್ತಾನೆ. ಆ ಟೈಮಲ್ಲಿ ಇವಳು ಅಲ್ಲಿಗೆ ಓಡ್ ಬರ್ತಾಳೆ. ಯಾರು, ಮೀನಾಕ್ಷಿ ಅದಿತಿ ಹತ್ರ ಬರ್ತಾಳೆ. ಅವಳಿಗೆ ಗೊತ್ತು ಅವಳೀಗ ಅಷ್ಟು ಮಾತಾಡಕ್ಕೆ ರೆಡಿ ಇಲ್ಲ ಇವಳ ಜೊತೆ ಅಂತ, ಆದ್ರೂ ಅವಳು ಸಮಾಧಾನಕ್ಕೆ, ಯಾಕೆಂದ್ರೆ ಚಿಕ್ಕಂದಿನಿಂದ ಅವಳು ನೋಡಿರ್ತಾಳೆ ಅದಿತಿನ, ಹಾಗಾಗಿ ಮತ್ತೆ ಅದಿತಿ ಹತ್ರ ಬಂದು ಕ್ಷಮಾಪಣೆ ಫಸ್ಟ್ ಕೇಳ್ತಾಳೆ. ನೀನ್ ಈ ಸ್ಥಿತಿಲಿದ್ರು ನಾನು ನಿನ್ನ ಹತ್ರ ಬಂದಿದ್ದೀನಿ, ನಿನ್ನ ಹತ್ರ ಮಾತಾಡಕ್ ಇಷ್ಟ ಪಡ್ತಾ ಇದ್ದೀನಿ. ಸೀತಾ ಮತ್ತೆ ಇಷ್ಟೆಲ್ಲ ನನ್ನ ತಂದೆ ಬಗ್ಗೆ ಹೇಳಿದ್ಲು, ಅದು ನಿಜಾನಾ, ನಿನಗೂ ಹಾಗೆ ಅನ್ಸುತ್ತಾ ಅಂತ ಮತ್ತೆ ಅದಿತಿನ ಕೇಳ್ತಾಳೆ. ಯಾಕೆಂದ್ರೆ ಅದಿತಿ ನೋಡಿರ್ತಾಳೆ ಇವ್ರಿಬ್ಬರನ್ನ, ತಂದೆ ಮಗಳನ್ನ ಚಿಕ್ಕವರಿಂದಾನು ನೋಡಿರ್ತಾಳೆ. ಸೊ ಹಾಗಾಗಿ ಬಂದು ಕೇಳ್ತಾಳೆ ಇದೆಲ್ಲ ನಿಜಾನ ಅಂತ.
ಅದಿತಿ ಹೌದು, ಖಂಡಿತ ನಿಜ. ಸೀತಾಮಾತೆ ಹೇಳಿದ್ದು ಖಂಡಿತ ಅಕ್ಷರ ಅಕ್ಷರ ನಿಜ. ನಿನ್ನ ತಂದೆ ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಕಡೆಯವರೆಗೂ ಅವನ ಆಸೆ ಅಷ್ಟೇ ಆಗಿದ್ದು, ನೀನು ನಿನ್ನ ಒಂದು ಕಷ್ಟಗಳಿಂದ, ಅಂದ್ರೆ ಇಂಥದೇ ಕೆಲಸ ಮಾಡ್ತೀನಿ ಅಂಥದೇ ಕೆಲಸ ಮಾಡ್ತೀನಿ ಅನ್ನೋ ಆ ಲೆವೆಲ್ ಇಂದ ಬಿಟ್ಟು ನಿಸ್ವಾರ್ಥದಿಂದ ಮಹಾರಾಜರ ಸೇವೆ ಮಾಡಬೇಕು. ಆವಾಗ್ಲೇ ಮಹಾರಾಜರು ನಿನ್ನನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಸಾಧ್ಯ. ನೀನು ಒಂದು ಮುಂದಕ್ಕೆ ಬರಬೇಕು ಅಂತಂದ್ಬಿಟ್ಟು ನಿನ್ನ ತಂದೆ ಬೇಕಾದಷ್ಟು ತ್ಯಾಗಗಳು ಮಾಡಿದ್ದಾನೆ ಅಂತ ಅರ್ಥ ಮಾಡಿಸ್ತಾಳೆ ಮತ್ತೆ ಅವಳು. ಸೊ ಆವಾಗ ಹತ್ತು 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 ಅವಳು ಆ ಒಂದು ಬ್ಲಾಕೇಜಸ್ ಅವಳೊಳಗೆ ಏನ್ ಕ್ರಿಯೇಟ್ ಮಾಡ್ಕೊಂಡಿದ್ಲು, ನನ್ನ ತಂದೆಗೆ ನಾನಂದ್ರೆ ಇಷ್ಟ ಇಲ್ಲ ಅಂತ ಎಷ್ಟು ಕ್ರಿಯೇಟ್ ಮಾಡ್ಕೊಂಡಿರ್ತಾಳೆ, ಅದನ್ನೆಲ್ಲ ರಿಲೀಸ್ ಮಾಡ್ಬಿಡ್ತಾಳೆ. ಈ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ಇನ್ನೊಂದಷ್ಟು ಹಲವಾರು ವರ್ಷಗಳು, ಒಂದು ಸೀತೆಗೆ ಅಂದಾಜನ ಒಂದು 12-13 ವರ್ಷಗಳು ಬಂದಾಗ ಮಹಾರಾಣಿ ಮತ್ತೆ ಒಂದು ಮಗುವಿಗೆ ಜನ್ಮ ನೀಡ್ತಾಳೆ. ಅವಳೇ ಊರ್ಮಿಳಾ ಅಂತ ಅಂದ್ಬಿಟ್ಟು ಗೊತ್ತಿರ್ಬೋದು ನಿಮ್ಗೆಲ್ಲ. ಊರ್ಮಿಳಾ ಜನನ ಆಗುತ್ತೆ ಅಲ್ಲಿ ಮಹಾರಾಣಿಗೆ. ಆ ಊರ್ಮಿಳಾ ಮತ್ತೆ ಸೀತಾದೇವಿನೂ ಅಷ್ಟೇ ಅನ್ಯೋನ್ಯವಾಗಿ ಬೆಳೀತಾ ಇರ್ತಾರೆ, ಆಟ ಆಡ್ಕೊಂಡು ಎಲ್ಲ ಬೆಳೀತಾ ಇರ್ತಾರೆ. ಅದೇ ಟೈಮಲ್ಲಿ ಇನ್ನೊಬ್ರು ಇಲ್ಲಿ ಆಗಮನ ಆಗುತ್ತೆ. ಸೋಮ ಅನ್ನುವಂತ ಹುಡುಗಿ, ಹೆಚ್ಚು ಕಡಿಮೆ ಸೀತಾದೇವಿ ಅಷ್ಟೇ ಏಜ್ ಇರ್ಬೋದು ಅಥವಾ ಸ್ವಲ್ಪ ದೊಡ್ಡವಳಿರ್ಬೋದು. ಇದ್ದಕ್ಕಿದ್ದಂಗೆ ಅಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಅರಮನೆಯಲ್ಲಿ. ಅವಳು ಎಷ್ಟು ಅಟ್ರಾಕ್ಟಿವ್ ಆಗಿರ್ತಾಳೆ ಅಂದ್ರೆ, ಸೀತಾಮಾತೆ ಹೇಗೋ ಹಾಗೇನೆ ಅವಳುನು ಅಷ್ಟು ಅಟ್ರಾಕ್ಟಿವ್ ಆಗಿರ್ತಾಳೆ. ಯಾರು ಅವಳು ನೋಡಿದ್ರೆ ಮಾತಾ ಅಂತ ಮಾತಾಡ್ಸ್ಬೇಕು ಅನ್ನಿಸ್ತಾ ಇರುತ್ತೆ, ಆ ತರ ಇರ್ತಾಳೆ. ಸೊ ಅಂತ ಸೋಮಾಳು ಬರ್ತಿದ್ದಂಗೆ ಜನಕ ಮಹಾರಾಜರು ಅವಳನ್ನ ತಮ್ಮ ಆಸ್ಥಾನದಲ್ಲಿ ಅವಳಿಗೂ ಒಂದು ಪ್ಲೇಸ್ ಕೊಟ್ಟು ಸೀತೆಯನ್ನ ನೋಡ್ಕೊಳಕ್ಕೆ, ಇವಳು ಇನ್ನೂ ಕರೆಕ್ಟ್ ಆಗಿದ್ದಾಳೆ, ಹೆಂಗಿದ್ರು ಮೀನಾಕ್ಷಿ ದೊಡ್ಡೋಳಾಗ್ತಾ ಇದ್ದಾಳೆ, ಇಲ್ಲಿ ಸೀತೆಯನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳಕ್ಕೆ ಈ ಒಂದು ಸೋಮಾಳಿಗೆ ಸಾಧ್ಯ ಅಂತಂದ್ಬಿಟ್ಟು ಸೋಮಾಳನ್ನ ಸದಾ ಸೀತೆ ಜೊತೆ ಇರಬೇಕು ಅಂತಂದ್ಬಿಟ್ಟು ಇಟ್ಕೊಂತಾನೆ. ಸೋಮ ಹೇಗಿರ್ತಾಳೆ ಅಂತಂದ್ರೆ, ಅವಳು ಅಷ್ಟೇ ತುಂಬಾ ಸುಂದರಿ, ನೋಡಿದ ತಕ್ಷಣ ತುಂಬಾ ಅಟ್ರಾಕ್ಟಿವ್ ಆಗಿರ್ತಾಳೆ ಅವಳುನು. ಅಷ್ಟು ಒಂಥರ ಕಾನ್ಫಿಡೆಂಟ್ ಆಗಿರ್ತಾಳೆ ಯಾವಾಗ್ಲೂನು. ಸೊ ಇವಳು ಈ ತರ ಇದ್ದಾಗ, ಸೊ ಮಾಸ್ಟರ್ಸ್, ಈ ಒಂದು ಸೋಮಾಳ ಬಗ್ಗೆ ಮತ್ತೆ ನಾವು ನೆಕ್ಸ್ಟ್ ತಿಳ್ಕೊಳ್ತಾ ಹೋಗೋಣ. ಮುಂದಿನ ನಾಳೆ ನಾವೆಲ್ಲ ಮತ್ತೆ ಭೇಟಿ ಹಾಕ್ತಾ, ನಾಳೆ ಸಂಡೇ, ಮಂಡೇ ನಾವು ಸೋಮಾಳ ಬಗ್ಗೆ ಇನ್ನ ಜಾಸ್ತಿ ತಿಳ್ಕೊಂಡು ಹೇಗಿತ್ತು ಇವರಿಬ್ಬರ ಒಂದು ಸಂಬಂಧ ಅನ್ನೋದನ್ನ ಜಾಸ್ತಿ ಮತ್ತೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಸೊ ಈಗ ನಮ್ಮ ಈ ಒಂದು ಸೆಷನ್ ನ ಕನ್ಕ್ಲೂಡ್ ಮಾಡೋಣ ಮಾಸ್ಟರ್ಸ್. ಏನಾದ್ರು ನಿಮಗೆ ಡೌಟ್ಸ್ ಇದ್ರೆ ಯಾರಿಗಾರು ಇದ್ರೆ ಕೇಳ್ಬಹುದು ಮಾಸ್ಟರ್ಸ್. ಸೊ ಯಾರಿಗೂ ಯಾವುದೇ ರೀತಿ ಡೌಟ್ಸ್ ಇಲ್ಲ ಅಂತಂದ್ರೆ ಮತ್ತೆ ಮಂಡೇ ಮೀಟ್ ಮಾಡೋಣ ಮಾಸ್ಟರ್ಸ್. ಲೆಟ್ ಅಸ್ ಎಂಡ್ ದ ಸೆಷನ್. ಥ್ಯಾಂಕ್ ಯು ಎವ್ರಿವನ್.